ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಜಗದ್ಗುರು ರೇಣುಕಾ ಆಚಾರ್ಯ ಜಯಂತಿ ಮಾರ್ಚ್ 1ರಂದು. ರಾಜಶೇಖರ್ ಪಾಟೀಲ್ ಮಾಹಿತಿ. ಬ್ರಿಮ್ಸ್ ಆಸ್ಪತ್ರೆ ವಿರುದ್ಧ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಪ್ರತಿಭಟನೆ. ಎಸ್ಪಿ ಟಿಎಸ್ಪಿ ಸಾಲ ವಿತರಣೆಯಲ್ಲಿ ಹೊಸ ಆದೇಶಕ್ಕೆ ವಿರೋಧ, ಹಿಂಪಡೆಯಲು ಮನವಿ. ಗಾದ್ಗಿ ಗ್ರಾಮ ಪಂಚಾಯತಿಯಲ್ಲಿ 5-6 ಕೋಟಿ ಅವ್ಯವಹಾರ ಆರೋಪ. ಸುದ್ದಿಯ ವಿವರಗಳು. ಜಗದ್ಗುರು ರೇಣುಕಾ ಆಚಾರ್ಯ ಜಯಂತಿಯನ್ನು ಮಾರ್ಚ್ 1ರಂದು ನಗರದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಮಾಜಿ ಸಚಿವ ಹಾಗೂ ಯುಗ ಮನೋತ್ಸವ ಕಾರ್ಯಕ್ರಮದ ಗೌರವಾಧ್ಯಕ್ಷರಾದ ರಾಜಶೇಖರ್ ಪಾಟೀಲ್ ತಿಳಿಸಿದ್ದಾರೆ. ಇಂದು ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 6 ವರ್ಷಗಳಿಂದ ನಗರದಲ್ಲಿ ಜಗದ್ಗುರು ರೇಣುಕಾ ಆಚಾರ್ಯ ಜಯಂತಿಯನ್ನು ಭಕ್ತಿಭಾವದಿಂದ ಆಚರಿಸಲಾಗುತ್ತಿದೆ. ಸರ್ಕಾರವು ಕಳೆದ 3 ವರ್ಷಗಳಿಂದ ರಾಜ್ಯ ಮಟ್ಟದಲ್ಲಿ ಜಯಂತಿ ಆಚರಣೆ ನಡೆಸುತ್ತಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ಸ್ಥಳೀಯ ಶಾಸಕರು, ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ವಿವಿಧ ಮಠಗಳ ಸ್ವಾಮೀಜಿಗಳು ಭಾಗವಹಿಸಲಿದ್ದಾರೆ. ಜಗದ್ಗುರುಗಳ ಜೀವನ, ಸಾಧನೆ ಮತ್ತು ಸಮಾಜ ಸೇವೆಯನ್ನು ಸ್ಮರಿಸುವ ಉಪನ್ಯಾಸಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಎಲ್ಲಾ ಸಾರ್ವಜನಿಕರು ಹಾಗೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮೆರವಣಿಗೆಯನ್ನು ಯಶಸ್ವಿಗೊಳಿಸಬೇಕು ಎಂದು ರಾಜಶೇಖರ್ ಪಾಟೀಲ್ ಮನವಿ ಮಾಡಿದರು. ಜಯಂತಿ ಅಂಗವಾಗಿ ನಗರದಲ್ಲಿ ಭವ್ಯ ಮೆರವಣಿಗೆ ನಡೆಯಲಿದೆ. ಮೆರವಣಿಗೆಯು ಹರಳಿಯ ವೃತ್ತ, ಶಿವಾಜಿ ವೃತ್ತ, ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತ ಹಾಗೂ ಕರೆಪ್ಪ ವೃತ್ತ ಮಾರ್ಗವಾಗಿ ಸಾಗುತ್ತಾ ರಂಗಮಂದಿರದಲ್ಲಿ ಸಮಾರೋಪ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಬೀದರ್ನಲ್ಲಿ ರೇಣುಕಾಚಾರ್ಯ ಜಯಂತಿ ಅದ್ದೂರಿ ಆಚರಣೆಗೆ ನಿರ್ಧಾರ ಆಗಿದೆ. ಇವತ್ತು ನನ್ನನ್ನು ಬೀದರ್ ಜಿಲ್ಲೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದ ಗೌರವಾಧ್ಯಕ್ಷರಾಗಿ ಎಲ್ಲ ಸಮಾಜದ ಮುಖಂಡರು, ಎಲ್ಲ ಶ್ರೀಗಳ ಒಂದು ನೇತೃತ್ವದಲ್ಲಿ ನನ್ನನ್ನು ಆಯ್ಕೆ ಮಾಡಿ ಗೌರವಾಧ್ಯಕ್ಷರಾಗಿ ಮಾಡಿದ್ದಾರೆ. ನಾನೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಬರ್ತಕ್ಕಂಥ 1ನೇ ತಾರೀಕು ಈ ಒಂದು ರೇಣುಕಾಚಾರ್ಯ ಜಯಂತಿ ಬಹಳ ಅದ್ದೂರಿಯಾಗಿ ಆಗಬೇಕು. ಕಳೆದ 6 ವರ್ಷಗಳಿಂದ ಈ ಒಂದು ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಸರ್ಕಾರ ವತಿಯಿಂದ ಸುಮಾರು 3 ವರ್ಷದಿಂದ ಇಡೀ ರಾಜ್ಯದಲ್ಲಿ ಈ ಒಂದು ಜಯಂತಿ ನಡೀತಾ ಇದೆ. ನಾವು ಹುಮ್ನಾಬಾದ್ ಪಟ್ಟಣದಲ್ಲಿ ಕೂಡ ಪ್ರತಿ ವರ್ಷ ಮಾಡ್ತೀವಿ. ಇವತ್ತೆಲ್ಲ ಶ್ರೀಗಳು ಸೇರಿ ಏನು ಗೌರವಾಧ್ಯಕ್ಷರಾಗಿ ನನ್ನನ್ನು ಮಾಡಿದಾರ. ಇವತ್ತು ರಜನೀಶ್ ವಾಲಿಯವರಿಗೂ ಕೂಡ ಏನಿದು ಮೆರವಣಿಗೆ ಮುಖ್ಯಸ್ಥರಾಗಿ ಅಧ್ಯಕ್ಷರಾಗಿ ಕೂಡ ಮಾಡಿದಾರ. ನಾನು ಎಲ್ಲರಿಗೂ ಕೂಡ ಅಪೀಲ್ ಮಾಡ್ತೀನಿ, ಬರ್ತಕ್ಕಂಥ 1ನೇ ತಾರೀಕು ಎಲ್ಲ ಜನ ಈ ಒಂದು ಜಯಂತಿಯಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗೋಣ, ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಮಾಡೋಣ. ಎಲ್ಲ ರಾಜಕೀಯ ಧುರೀಣರು, ಮಠಾಧೀಶರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಬೇರೆ ಬೇರೆ ವಿಧಾನ ಪರಿಷತ್ತಿನ ಸದಸ್ಯರು ಇರ್ಬೋದು, ಅನೇಕ ಮಠಾಧೀಶರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ತಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ನಾನು ಎಲ್ಲ ಭಕ್ತಾದಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಸರ್ಕಲ್, ಶಿವಾಜಿ ಸರ್ಕಲ್, ಬಸವೇಶ್ವರ ಸರ್ಕಲ್, ಆಮೇಲೆ ಅಂಬೇಡ್ಕರ್ ಸರ್ಕಲ್, ಕರಿಯಪ್ಪ ಸರ್ಕಲ್ ಆಗಿ ರಂಗಮಂದಿರಕ್ಕೆ 12 ಗಂಟೆ ಬರುತ್ತದೆ. ಅದರಿಂದ ಜಿಲ್ಲೆಯಲ್ಲಿ ಎಲ್ಲ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ಅವರಲ್ಲಿ ಮನವಿ ಮಾಡ್ತಾರೆ. ನಗರದ ಬ್ರಿಮ್ಸ್ ಬಹುತೇಕ ಆಸ್ಪತ್ರೆ ಹಾಗೂ ಮಹಾನಗರ ಪಾಲಿಕೆ ವಿರುದ್ಧ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ವತಿಯಿಂದ ಇಂದು ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ, ಒಳರೋಗಿಗಳಿಗೆ ನೀಡಬೇಕಾದ ಪೌಷ್ಟಿಕ ಆಹಾರ ಮತ್ತು ಉಚಿತ ಔಷಧ ವಿತರಣೆಯಲ್ಲಿ ಗಂಭೀರ ನಿರ್ಲಕ್ಷ್ಯ ನಡೆದಿದೆ ಎಂದು ಸಂಘಟನೆ ಆರೋಪಿಸಿದೆ. ಪ್ರತಿಭಟನೆಯಲ್ಲಿ ಮಾತನಾಡಿದ ರಾಜ್ಯ ಪದಾಧಿಕಾರಿ ಸುನಿಲ್ ಎಂಎಸ್, ಸರ್ಕಾರದಿಂದ ಬಂದಿರುವ ಸೌಲಭ್ಯಗಳು ರೋಗಿಗಳಿಗೆ ತಲುಪುತ್ತಿಲ್ಲ. ಬಡವರು ಆಸ್ತಿ ಅಡವಿಟ್ಟರೂ ಚಿಕಿತ್ಸೆ ಸರಿಯಾಗಿ ಸಿಗುತ್ತಿಲ್ಲ. ಇದು ಅತ್ಯಂತ ನೋವಿನ ಸಂಗತಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಮರಣ ಪ್ರಮಾಣ ಪತ್ರ ನೀಡಲು ಸಹ ಹಣ ಪಡೆಯಲಾಗುತ್ತದೆ ಎಂಬ ದೂರುಗಳು ಕೇಳಿಬರುತ್ತಿವೆ. ಸಾರ್ವಜನಿಕರಿಗೆ ಸೇವೆ ನೀಡಬೇಕಾದ ಸ್ಥಳದಲ್ಲಿ ಲಂಚ ಪಡೆಯುವುದು ನಾಚಿಕೆಯಾಗಬೇಕು.
ಔಷಧ ಕೇಳಲು ಬಂದವರಿಗೆ ಔಷಧ ಇಲ್ಲ ಎಂದು ಹೇಳಿ ಕಳುಹಿಸುತ್ತಿದ್ದಾರೆ. ಸರ್ಕಾರ ಉಚಿತ ಔಷಧ ಸೇವೆ ನೀಡುತ್ತಿದ್ದರೂ ಆರೋಗ್ಯ ಸಿಬ್ಬಂದಿ ಇದನ್ನು ಕಡೆಗಣಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಪ್ರತಿಭಟನಾಕಾರರು ಆಸ್ಪತ್ರೆಯ ಆಡಳಿತದ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಮೂಲ ಸೌಕರ್ಯಗಳನ್ನು ಸುಧಾರಿಸಬೇಕು ಹಾಗೂ ರೋಗಿಗಳಿಗೆ ಸರ್ಕಾರದ ಸೌಲಭ್ಯಗಳನ್ನು ಪಾರದರ್ಶಕವಾಗಿ ಒದಗಿಸಬೇಕು ಎಂದು ಆಗ್ರಹಿಸಿದರು. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮುಂದುವರಿಯಲಿದೆ ಎಂದು ಸಂಘಟನೆ ಎಚ್ಚರಿಕೆ ನೀಡಿತು. ಅಧಿಕಾರಿಗಳ ವಿರುದ್ಧ ಹೇಳಿದಿಕ್ಕಾರ, ಲಂಚಕೋರ ಅಧಿಕಾರಿಗಳ ವಿರುದ್ಧ ಹೇಳಿದಿಕ್ಕಾರ. ಬೇಕೇ ಬೇಕು, ಎಲ್ಲಿ ತನಕ ಹೋರಾಟ, ಏತಕ್ಕಾಗಿ ಹೋರಾಟ, ಬೇಕೇ. ಅಂತವರು ವೈದ್ಯಕೀಯ ಕೆಲಸವನ್ನ ಮಾಡಬೇಕು. ರೋಗಿಗಳಿಗೆ ಬೈತಾರೆ ಅಂತಂದ್ರೆ ಇದು ದೊಡ್ಡ ಅವಮರ್ಯಾದೆ ಅಲ್ವಾ? ದಂಡಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಬೀದರ್ ಜಿಲ್ಲೆ ಬೀದರ್ ಈ ಒಂದು ಹೋರಾಟದ ಸಾಮೂಹಿಕವಾದಂಥ ಒಂದು ಮನವಿ ಪತ್ರವನ್ನು ಸಾರ್ವಜನಿಕರ ಪರವಾಗಿ ಬೀದರ್ ಜಿಲ್ಲೆಯ ಹಲವಾರು ನಾಗರಿಕ ಬಂಧುಗಳ ಪರವಾಗಿ ಸಂಘಟನಾ ಶಕ್ತಿಯ ಒಂದು ನೇತೃತ್ವದಲ್ಲಿ ಬೀದರ್ ಜಿಲ್ಲಾ ಘಟಕ, ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಬೀದರ್ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ರಾಜ್ಯ ಪದಾಧಿಕಾರಿಗಳ ನೇತೃತ್ವವಾದ ಒಂದು ಹೋರಾಟದ ವಿಷಯ ಏನಪ್ಪ ಅಂತಂದರೆ, ಬೀದರ್ ಮಹಾನಗರ ಪಾಲಿಕೆಯಲ್ಲಿ ಒಂದು ಲೆಟರ್ಗೂ ಅಥವಾ ಒಂದು ಪತ್ರಕ್ಕೂ ಕೂಡ ಲಂಚ ಕೇಳ್ತಕ್ಕಂಥ ಲಂಚ ಭ್ರಷ್ಟಾಧಿಕಾರಿಗಳು ಉಟ್ಕೊಂಡಿದ್ದಾರೆ. ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ ಆದ್ರೂ ಇದು ಸೂಕ್ಷ್ಮವಾದಂಥ ವಿಚಾರ. ಕಳೆದ ತಿಂಗಳು ನಮ್ಮ ಒಂದು ಜಿಲ್ಲಾ ಪದಾಧಿಕಾರಿಗಳೇ ನಡೆಸಿರ್ತಕ್ಕಂಥ ಒಂದು ವಿಚಾರದ ದಾರಿಯನ್ನು ಇಟ್ಕೊಂಡು ಸೂಕ್ಷ್ಮವಾದಂತೆ ಚರ್ಚೆ ಮಾಡಿಕೊಂಡು ಇವತ್ತಿನ ದಿನ ನಾವು ಬೆಂಗಳೂರು, ಮೈಸೂರು ಹಾಗೂ ಮಂಡ್ಯ, ಬೆಳಗಾವಿ ಜಿಲ್ಲೆಯಿಂದ ಪದಾಧಿಕಾರಿಗಳ ನೇತೃತ್ವದಲ್ಲಿ, ರಾಜ್ಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತಿನ ದಿನ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರ ಒಂದು ಸಮೂಹದಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೋಬೇಕು. ಇಂಥ ಮಹಾನಗರ ಪಾಲಿಕೆ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಮಾನ್ಯ ದಂಡಾಧಿಕಾರಿಗಳಿಗೆ ಅಥವಾ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಹಮ್ಮಿಕೊಂಡು ಬಂದಿದ್ವಿ. ಈ ಒಂದು ವಾತಾವರಣದ ಹೋರಾಟ ಬಹುಶಃ ಅತ್ಯಂತ ಉನ್ನತ ಮಟ್ಟದ್ದಾಗಿದೆ. ಇದು ಇಲ್ಲಿದೊಂದೇ ಅಲ್ಲ, ರಾಜ್ಯದ 31 ಜಿಲ್ಲೆಗಳ ವಿಚಾರ ಕೂಡ ಆಗಿದೆ. ಇದಕ್ಕೆ ಮಾನ್ಯ ಕರ್ನಾಟಕ ಸರ್ಕಾರ ಅವರು ನೀಡಿರ್ತಕ್ಕಂಥ ಅಧಿಓಲೆಯ ಸಾಫ್ಟ್ವೇರು ಅಪ್ಗ್ರೇಡೇಷನು ಅಥವಾ ಅದರ ಬದಲಾವಣೆ ಹಲವಾರು ತೊಂದರೆಗಳಿಗೆ ದಾರಿಯಾಗಿದೆ. ಕೆಲವೊಂದು ವರ್ಗದಲ್ಲಿ ಅದು ಸರಿಯಾಗಿ ಕೆಲಸ ಮಾಡ್ತಿತ್ತು ಅಂತಂದರೆ ಇನ್ನು ಕೆಲವೊಂದು ವರ್ಗದಲ್ಲಿ ಇಲ್ಲವೇ ಇಲ್ಲ. ಇವತ್ತಿನ ದಿನ ಬಡವ್ರ ಬಗ್ಗರು ತನ್ನ ಆಸ್ತಿಯನ್ನು ಬೇರೆಯವ್ರಿಗೆ ಅಡವಿಟ್ಟು ಕೂಡ ಅದರ ಒಂದು ಮದುವೆ ಮುಂಚೆ ಕಾರ್ಯಗಳನ್ನು ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಕಾರಣ ಸರ್ಕಾರನೂ ಎಲ್ಲೋ ಒಂದು ಕಡೆ ಬೇಜವಾಬ್ದಾರಿತನದಿಂದ ದುರಾಡಳಿತ ನಡೆಸ್ತಾ ಇದೆ. ಆ ಭಾಗ್ಯ ಈ ಭಾಗ್ಯ ನೆಟ್ಟಿಗೆ ಮಾಡೋದು ಕೊಡೋದ್ರ ಬದಲು ಅಟ್ಲೀಸ್ಟು ಇಂಥದನ್ನು ಸರಿ ಮಾಡಿ ಜನಗಳಿಗೆ ಒಂದು ಬದಲಾವಣೆ ದಾರಿಗೆ ಅವರು ಸಹಾಯ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಅದೇ ರೀತಿ ಏನು ಬೀದರ್ ಜಿಲ್ಲೆನಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಇವತ್ತಿನ ದಿನ ಪ್ರಾರಂಭ ಇದು ಆರಂಭ. ನೇರವಾಗಿ ನಾವು ನಮ್ಮ ಒಂದು ವೇದಿಕೆಯಿಂದ ತಮ್ಮಗಳಿಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ, ನಮ್ಮ ಮಾಧ್ಯಮ ಮಿತ್ರರಿಂದ. ಇದೇ ನೀವು ಮುಂದುವರಿಸಿದ್ದೇ ಆಯಿತು ಅಂತಂದರೆ ಒಂದು ಮರಣ ಪತ್ರಕ್ಕೂ ನೀವು 200 ರೂಪಾಯಿ ಲಂಚ ಬೇಡ್ತೀರಾ ಅಂತಂದರೆ ನಾಚಿಕೆ ಆಗಬೇಕ್ರಿ ನಿಮ್ಮ ಜನ್ಮಕ್ಕೆ. 40-50 ಸಾವಿರ ಸಂಬಳ ತಗೋತೀರಾ ಫ್ಯಾನ್ ಕೆಳಗಡೆ ಕುತ್ಕೊಂಡು. ಅಧಿಕಾರಿಗಳು ಕಣ್ಮುಚ್ಕೊಂಡಿದ್ದೀರಾ, ಇಲ್ಲ ಕನ್ನಡಕ ಹಾಕೊಂಡು ನನಗೇನೋ ಕಣ್ಣೇ ಕಾಣ್ತಿಲ್ಲ ಅಂತ ಕೂತಿದ್ದೀರಾ. ನಾಚಿಕೆ ಬೇಕ್ರಿ ನಿಮ್ಗಳಿಗೆ ರೀ. ನಿಮ್ಮ ಜನ್ಮಕ್ಕೆ ಏನ್ರಿ ಲಂಚ ತಿಂದು ನೀವು ಉದ್ಧಾರ ಆಗೋದು? ಒಬ್ರು ಸತ್ತಿರೋರು ಕುಟುಂಬಕ್ಕೆ ಎಷ್ಟು ನೋವಿರುತ್ತೆ ಅಂತದ್ರಲ್ಲಿ 200 ರೂಪಾಯಿ ಲಂಚ ಬೇಡ್ತಿದ್ದೀರಲ್ರಿ. ಇಂಥವ್ರ ವಿರುದ್ಧ ನಾವು ಇವತ್ತಿನ ದಿನ ಪ್ರತಿಭಟನೆ ಅನ್ಕೊಂಡಿದ್ದೀವಿ. ಹಾಗೆ ಈ ಬೀಮ್ಸು ಆಸ್ಪತ್ರೆ ಏನಿದೆ, ಒಂದು ನಾಯಿ ಕಚ್ಚಿರ್ತಕ್ಕಂಥ ಒಬ್ಬ ರೋಗಿ ಬಂದ್ರೆ ಇಲ್ಲ ನಮ್ಮಲ್ಲಿ ಇದಕ್ಕೆ ಔಷಧಿ ಇಲ್ಲ ಅಂತ ಹೇಳ್ತೀರಲ್ಲ, ನಿಮಗೂ ದೊಡ್ಡ ಚೀಮಾರಿ ಆಗಬೇಕು. ನಿಮ್ಮ ಅಧಿಕಾರಕ್ಕೆ ನಮ್ಮ ಧಿಕ್ಕಾರವಿರಲಿ ರೀ. ಉಚಿತವಾಗಿ ಶಿಕ್ಷಣ ಇದೆ ನಮ್ಮ ಸರ್ಕಾರದಿಂದ, ಉಚಿತವಾಗಿ ಔಷಧೋಪಚಾರ ಇದೆ ರೋಗಿಗಳಿಗೆ, ಉಚಿತವಾಗಿ ಸಾರಿಗೆ ಕೊಟ್ಟಿದ್ದಾರೆ ಮಾನ್ಯ ಸರ್ಕಾರ.
ಏನ್ರಿ ಇದು ನಿಮ್ಮ ಭ್ರಷ್ಟಾಚಾರ, ನಿಮ್ಮ ಲಂಚಾವತಾರ? ಭ್ರಷ್ಟಾಧಿಕಾರಿಗಳೇ, ನಿಮ್ಮ ವಿರುದ್ಧ ಸಿಡಿದಿದ್ದೀವಿ ಇವತ್ತು. ನಮ್ಮ ಜಿಲ್ಲಾ ಪಡೆ ಏನಿದೆ ಇವತ್ತಿನ ದಿನ ಆರಂಭ ಇದು. ಪ್ರತಿದಿನ ನಿಮ್ಮಲ್ಲಿ, ಪ್ರತಿ ಕ್ಷಣನೂ ನಿಮ್ಮಲ್ಲಿ ನಾವು ಕಣ್ಣಿಟ್ಟಿರ್ತೀವಿ, ಮರಿಬೇಡಿ. ಎಲ್ಲಾರು ಭ್ರಷ್ಟಾಚಾರ ಕಂಡು ಬಂದ್ರೆ ಅಲ್ಲಿನ ನೇರವಾಗಿ ನಿಮ್ಮನ್ನ ಸಂಬಂಧಪಟ್ಟ ಇಲಾಖೆಗೆ ತಕ್ಷಣ FIR ಹಾಕ್ಸ್ತೀವಿ ನಿಮ್ಮ ವಿರುದ್ಧ. ಕುರಿ ಮಹಾಮಂಡಳದ ನಿರ್ದೇಶಕ ಪಂಡಿತ್ ಚಿದ್ರಿ ಅವರು ಇಂದು ಪತ್ರಿಕಾಗೋಷ್ಠಿ ನಡೆಸಿ ರಾಜ್ಯದಲ್ಲಿ ಕುರಿಗಳ ಅಭಿವೃದ್ಧಿಗಾಗಿ ಸರ್ಕಾರ ಕೈಗೊಂಡಿರುವ ವಿವಿಧ ಯೋಜನೆಗಳ ಕುರಿತು ವಿವರಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕುರಿಗಾರರ ಕಲ್ಯಾಣಕ್ಕಾಗಿ ಸಾಕಷ್ಟು ಶ್ರಮಿಸಿದ್ದಾರೆ ಎಂದು ಅವರು ಪ್ರಶಂಸಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪಂಡಿತ್ ಚಿದ್ರಿ, ಮರಣ ಹೊಂದಿದ ಕುರಿಗಳಿಗೆ ಪರಿಹಾರವಾಗಿ ಮೊದಲಿಗೆ 5,000 ರೂಪಾಯಿ ನೀಡುವ ಯೋಜನೆಯನ್ನು ಜಾರಿಗೆ ತರಲಾಯಿತು. 2023ರ ಚುನಾವಣೆಯ ಬಳಿಕ ಈ ಪರಿಹಾರವನ್ನು 7,000 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಇದು ಕುರಿಗಾರರಿಗೆ ದೊಡ್ಡ ನೆರವಾಗಿದೆ ಎಂದು ಹೇಳಿದರು. ಅದರ ಜೊತೆಗೆ ಕುರಿಗಳಿಗೆ ನಿಗಮದ ಮೂಲಕ ಔಷಧ ವಿತರಣೆ ಮಾಡುವ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡಿದೆ. ಇದರಿಂದ ಗ್ರಾಮೀಣ ಭಾಗದ ಕುರಿಗಾರರಿಗೆ ಪಶುವೈದ್ಯಕೀಯ ಸೌಲಭ್ಯಗಳು ಸುಲಭವಾಗಿ ಲಭ್ಯವಾಗುತ್ತವೆ ಎಂದು ತಿಳಿಸಿದರು. ಕುರಿಗಾರರು ಕಟ್ಟಿರುವ ಸಹಕಾರ ಸಂಘಗಳಿಗೆ 5 ಲಕ್ಷ ರೂಪಾಯಿ ಪರಿಹಾರ ಧನ ನೀಡುವ ಭರವಸೆ ಕೂಡ ನೀಡಲಾಗಿದೆ. ಈ ಯೋಜನೆಗಳು ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದರು. ಇದೇ ವೇಳೆ ಜಿಲ್ಲಾ ಪಂಚಾಯತ್ ಸಿಇಒ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಿ ಎಸ್ಪಿ ಹಾಗೂ ಟಿಎಸ್ಪಿ ಯೋಜನೆಗಳಡಿ ಸಾಲ ವಿತರಿಸುವ ವ್ಯವಸ್ಥೆ ಇತ್ತು. ಆದರೆ ಇತ್ತೀಚಿನ ಹೊಸ ಆದೇಶದ ಪ್ರಕಾರ ಆಯಾ ಜಿಲ್ಲೆಗಳ ಶಾಸಕರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಿ ಸಾಲ ನೀಡಬೇಕು ಎಂಬ ನಿಯಮ ಜಾರಿಯಾಗಿದೆ ಎಂದು ಹೇಳಿದರು. ಹಳೆಯ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಮತ್ತು ಸಮತೋಲನ ಇತ್ತು. ಹೊಸ ಆದೇಶದಿಂದ ಆಡಳಿತಾತ್ಮಕ ಗೊಂದಲ ಉಂಟಾಗುವ ಸಾಧ್ಯತೆ ಇದೆ. ಆದುದರಿಂದ ಈ ಆದೇಶವನ್ನು ಹಿಂಪಡೆಯುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಮಾಡುತ್ತೇವೆ ಎಂದು ಪಂಡಿತ್ ಚಿದ್ರಿ ಆಗ್ರಹಿಸಿದರು. ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯ ಅವರು 2013ರಾಗ CM ಆದಮೇಲೆ ಕುರಿ ಅಂತಕ್ಕಂಥ ಒಂದು ಇದಕ್ಕೆ ಪ್ರಾಣಿಗೆ ಅಥವಾ ಕುರಿಗಳಿಗೆ ಭಾಳಷ್ಟು ಅಭಿವೃದ್ಧಿ ಪಡಿಸ್ಲಿಕ್ಕೆ ಅವ್ರದ್ದು ಭಾಳ ದೊಡ್ಡ ಶ್ರಮ ಇದೆ. ಇವತ್ತು ಕುರಿಗಾರಿಗೇನು ಅನುಕೂಲ ಆಗಿದೆ ಇಡೀ ರಾಜ್ಯದಲ್ಲಿ ಅಂದರೆ, ಇಡೀ ದೇಶದಲ್ಲಿ ಆಗಿದೆ ಅಂದರೆ ಅದು ಸಿದ್ದರಾಮಯ್ಯರ ಕಾಲದಲ್ಲಿ ಮಾತ್ರ ಆಗಕ್ಕೆ ಸಾಧ್ಯ. ಅವ್ರು ಮಾಡಿದ್ದಾರೆ. ಅವ್ರು ನಮಗೆ ಈ ಸತ್ ಕುರಿಗೆ ಪರಿಹಾರ 5,000 ರೂಪಾಯಿ ಕೊಡ್ತಕ್ಕಂಥದ್ದನ್ನು ಯೋಜನೆ ಜಾರಿಗೆ ತಂದರು. ಈಗ ಮೊನ್ನೆ 2000 ಈಗ 18ರಲ್ಲಿ ಎಲೆಕ್ಷನ್ ಚುನಾವಣೆ ಆದಾಗ, 23ರಲ್ಲಿ ಚುನಾವಣೆ ಆದಾಗ ಮತ್ತು 7,000 ರೂಪಾಯಿ ಕೊಡ್ತಕ್ಕಂಥ ಯೋಜನೆ ಕೂಡ ಈಗ ಜಾರಿಗೆ ತಂದರೆ. ಒಂದು ಕುರಿ ಸತ್ತರೆ 5ರಿಂದ ಮತ್ತು 7,000 ಮಾಡಿದ್ದಾರೆ. ಮತ್ತು ಕುರಿಗಳಿಗೆ ಆ ಸೊಸೈಟಿ ಮುಖಾಂತರ ಔಷಧ ಕೊಡೋದು ಕೂಡ ಅವರು ಮಾಡಿದ್ದಾರೆ. ಕುರಿಗಳಿಗೆ ಯಾವುದು ಕಾಯಿಲೆ ಬರಬಾರ್ದು ಅಂತೇಳಿ. ಮತ್ತು ಕುರಿಗಾರರಿಗೆ ಕಟ್ಟಿದಂಥ ಒಂದು ಸೊಸೈಟಿಗಳಿಗೆ ಒಂದೊಂದು 5 ಲಕ್ಷ ರೂಪಾಯಿ ಅವ್ರಿಗೆ ಸಹಾಯಧನ ಕೂಡ 30 ಕೋಟಿ ರೂಪಾಯಿ ಈಗಾಗಲೇ ಅವರು ಎಲ್ಲ ಸೊಸೈಟಿಗಳಿಗೂ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ SCP TSP ಲೋನ್ಗಳು ಕೂಡ ಈ ಜಿಲ್ಲಾ ಪಂಚಾಯತ್ ಸಿಒ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ಕುರಿಗಾರಿಗೆ ಆ ಸೊಸೈಟಿ ಮೆಂಬರ್ ಇದ್ದವರಿಗೆ ಸಾಲ ಕೊಡ್ತಕ್ಕಂಥ ಯೋಜನೆ ಇಷ್ಟು ದಿವಸದಿಂದ ಜಾರಿಗಿತ್ತು. ಹಾಗಾಗಿ ಈಗ ಮೊನ್ನೆ ಒಂದು ಹೊಸದ ಆದೇಶ ಏನಾಗಿದೆ ಅಂದರೆ, ಆಯಾ ಕ್ಷೇತ್ರದ ಶಾಸಕರು ಆಯ್ಕೆ ಸಮಿತಿ ಈ SCP ಮತ್ತು TSP ಏನು ಸಾಲ ಕೊಡ್ತಾರಲ್ಲ, ಆ ಸಾಲಕ್ಕೆ ಆಯಾ ಕ್ಷೇತ್ರದ ಶಾಸಕರು ಅಧ್ಯಕ್ಷರು ಮಾಡಿ ಒಂದು ಹೊಸದು ಆದೇಶನ ಮಾಡಿದ್ದಾರೆ. ಅದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡ್ತಕ್ಕಂಥದ್ದು ಏನಂದರೆ, ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 700 ಸಹಕಾರ ಸಂಘಗಳನ್ನು ರಚನೆ ಮಾಡಿದ್ದೀವಿ. ಮತ್ತು ಅದ್ರ ಜೊತೆಗೆ ಒಂದು ಮಹಾಮಂಡಳ ಕೂಡ ರಚನೆ ಮಾಡಿದ್ದೀವಿ. ಮತ್ತು ಒಂದು ಕುರಿ ನಿಗಮ ಕೂಡ ಅಲ್ಲಿದೆ. ಇವತ್ತಿನ ತನಕ ಯಾವುದೇ ಯೋಜನೆಗಳು ಆ ಕುರಿ ನಿಗಮ ಅಥವಾ ಮಹಾಮಂಡಳಿಂದ ಜಾರಿಗೆ ಬಂದವು, ಕುರಿಗಾರಿಗೆ ತಲುಪಿದೆ. ಅಂದ್ರೆ ಉದ್ದೇಶ ಹೇಳೋದಂದರೆ, ಆ ಸೊಸೈಟಿಗಳದ್ದು ಏನು ಸೇರ್ದಾರ ಇರ್ತಾರ, ಆ ಸೊಸೈಟಿದ ಕುರಿ ಸೊಸೈಟಿ ಮೆಂಬರ್ ಇದ್ದವರಿಗೆ ಈ ಯೋಜನೆಗಳು ಇವತ್ತಿನ ತನಕ ತಲುಪ್ಯಾವ. ಈಗ ಶಾಸಕರಿಗೆ ಅಧ್ಯಕ್ಷತಾಗಿ ಮಾಡಿದ್ಮೇಲೆ ಆ ಕುರಿಗಾರರಿಗೆ ಅಥವಾ ಕುರಿ ಸೊಸೈಟಿದರಿಗೆ ಎಲ್ಲಿ ನೆಗ್ಲೆಕ್ಟ್ ಆಗ್ತದೇನೋ ಅಂತಕ್ಕಂಥದ್ದು ಇಡೀ ರಾಜ್ಯದ ಕುರಿಗಾರದು ಒಂದು ಅಭಿಪ್ರಾಯ ಇದೆ. ಹಾಗಾಗಿ ಎಲ್ಲ ರಾಜ್ಯದ ಕುರಿಗಾರರು ಒತ್ತಾಯ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಸರ್ ಆಯಿತು ಅಂದರೆ ಮೊದಲು ಹೆಂಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಆಯ್ಕೆ ಸಮಿತಿ ಇತ್ತು, ಹಾಗೆ ಸ್ಥಾಪನೆ ಮಾಡಿರಿ. ಒಂದು ವೇಳೆ ಇಲ್ಲ ಅಂದರೆ ಅಟ್ಲೀಸ್ಟ್ ಈಗ ಶಾಸಕರಿಗೆ ತಾವು ಮಾಡಿದಿರಿ ಅಂದರೆ ಪರವಾಗಿಲ್ಲ, ಅವರು ಕೂಡ ಆಯ್ಕೆ ಮಾಡಬೇಕಾಯಿತು ಅಂದರೆ ಆ ಕುರಿ ಸೊಸೈಟಿದಾಗ ಏನು ಸದಸ್ಯರು ಇರ್ತಾರ ಆಯಾ ಹೋಬಳಿದಲ್ಲಿ, ಎಲ್ಲ ಹೋಬಳಿದಲ್ಲಿ, ರಾಜ್ಯದ ಎಲ್ಲ ಹೋಬಳಿದಲ್ಲಿ ಕುರಿ ಸೊಸೈಟಿಗಳಿದ್ದಾವೆ. ಆಯಾ ಶಾಸಕರು ಕೂಡ ಒಂದು ವೇಳೆ ಅವರೇ ಆಯ್ಕೆ ಮಾಡ್ತಾರಂದ್ರು
ಪರವಾಗಿಲ್ಲ. ಆ ಸೊಸೈಟಿಗಳ ಸದಸ್ಯರಿಗೆ ನೋಡಿಕೊಂಡು ಕುರಿ ಸೊಸೈಟಿ ಸದಸ್ಯರಿಗೆ ಆ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆ ಮಾನ್ಯ ಮುಖ್ಯಮಂತ್ರಿ ಮಾಡಬೇಕು ಅಂಥೇಳಿ ಇಡೀ ರಾಜ್ಯ ಕುರಿಗಾರ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡ್ಕೊತೀನಿ ನಿಮ್ಮ ಮುಖಾಂತರ. ಧನ್ಯವಾದ. ಗಾದ್ಗಿ ಗ್ರಾಮ ಪಂಚಾಯಿತಿಯಲ್ಲಿ 2018ರಿಂದ 2021ರವರೆಗೆ ಸುಮಾರು 5 ರಿಂದ 6 ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ ಎಂದು ವರದಿ ಸ್ವಾಮಿ ಗಾದ್ಗಿ ಅವರು ಆರೋಪಿಸಿದರು. ಅವರು ಇಂದು ಪತ್ರಿಕಾ ಭವನದಲ್ಲಿ ಪತ್ರಿಕೆಗೋಷ್ಠಿ ನಡೆಸಿ ಈ ವಿಚಾರವನ್ನು ಬಹಿರಂಗಪಡಿಸಿದರು. ಪತ್ರಿಕೆಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಕುರಿತು ನಾನು ಹಿಂದೆಯೂ ಹಲವಾರು ಬಾರಿ ಸಂಬಂಧಿತ ಅಧಿಕಾರಿಗಳಿಗೆ ದೂರು ನೀಡಿದ್ದರೂ ಯಾವುದೇ ಕ್ರಮ ಜರುಗಿಲ್ಲ. ಸಾರ್ವಜನಿಕ ಹಣ ದುರುಪಯೋಗವಾಗಿರುವುದು ಅತ್ಯಂತ ಗಂಭೀರ ವಿಚಾರ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅವರ ಪ್ರಕಾರ ಗ್ರಾಮ ಪಂಚಾಯಿತಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು, ಯೋಜನೆಗಳ ಅನುದಾನ ಮತ್ತು ಖರ್ಚು ವಿವರಗಳಲ್ಲಿ ಅಸಂಗತತೆ ಕಂಡು ಬಂದಿದ್ದು, ಲೆಕ್ಕಪತ್ರಗಳಲ್ಲಿ ದೊಡ್ಡ ಮಟ್ಟದ ವ್ಯತ್ಯಾಸವಿದೆ. ಸರ್ಕಾರದ ಹುದ್ದೆಗಳಲ್ಲಿ ಇರುವ ಅಧಿಕಾರಿಗಳು ಪಾರದರ್ಶಕವಾಗಿ ಕೆಲಸ ಮಾಡಬೇಕು. ಸಾರ್ವಜನಿಕ ನಿಧಿಯನ್ನು ದುರುಪಯೋಗಪಡಿಸಿಕೊಳ್ಳುವುದು ಕಾನೂನು ಬಾಹಿರ ಹಾಗೂ ನೈತಿಕತೆಗೆ ವಿರುದ್ಧ ಎಂದು ಅವರು ಹೇಳಿದರು. ಈ ಸಂಬಂಧ ಲೋಕಾಯುಕ್ತರಿಗೆ ದೂರು ನೀಡಲಾಗಿದ್ದು 17A ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ ಎಂದು ತಿಳಿಸಿದರು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಶ್ರೀಧರ್ ಹಾಗೂ ಸಂತೋಷ್ ಕುಮಾರ್ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ನಮಸ್ಕಾರಗಳು. ಇವತ್ತು ಯಾಕೆ ಪತ್ರಿಕೆ ಪ್ರಕಟಣೆ ಮಾಡಬೇಕಾಗಿತ್ತಂತಂದ್ರೆ, ಗಾದಿ ಗ್ರಾಮ ಪಂಚಾಯತ್ನಲ್ಲಿ 2018ರಿಂದ 1/2/2022ವರೆಗೆ ಆದಂಥ ಅವ್ಯವಹಾರಗಳನ್ನು ನಾವು ಸುಮಾರು ಸಲ ಮೊದಲು ಪ್ರೆಸ್ ಮೀಟ್ ಮಾಡಿಲ್ಲ. ಅದ ನಂತರ ಯಾವುದೇ ಮೊಕದ್ದಮೆ ದಾಖಲು ಮತ್ತು ಎಲ್ಲಿ ಕೆಲಸ ಇದು ಅವ್ರ ಮೇಲೆ ಸಸ್ಪೆನ್ಷನ್ ಅವರು ಏನು ಮಾಡಲ್ದೇ ಆಗ ಮಾಡೋದ ಕಡೆಯಿಂದ ನಾನು ಮತ್ತು ತಾಲೂಕು ಪಂಚಾಯತ್ ಮುಂದೆ ಒಬ್ಬನೇ ಧರಣಿ ಕೊಡ್ತ ಈ ಎಲ್ಲ ಹೋರಾಟಗಳು ಮಾಡಿದ್ರೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ನಮ್ಗೆ ನ್ಯಾಯ ಸಿಕ್ಕಿಲ್ಲ. ಇದರ 5-6 ಕೋಟಿ ಅವ್ಯವಹಾರ ಅದಾರ ಗಾಂಧಿ ಗ್ರಾಮ ಪಂಚಾಯತ್. ಸುಮಾರು 13,000 ಖಾತೆಗಳು ಕೊಟ್ಟಿದ್ದವು. ಅದರ ಒಂದು ಹಣ ಬಿ ಜಮಾ ಮಾಡಿಲ್ಲ. ಮತ್ತು ಎಷ್ಟು 5-6 CSI ಮಾಡ್ಕೊಂಡ್ರೆ ಅದ್ರ ದುಡ್ಡು ಪಂಚಾಯತ್ ಜಮಾ ಮಾಡಿಲ್ಲ. ಮತ್ತು ಎಷ್ಟೋ ಲೇಔಟ್ಗಳದ್ದು ಅವು CSI ಅವನ ಇಲ್ಲ ಅಂತಂದ್ರೆ ಅವ್ರಿಗೂ ಗೊತ್ತಿಲ್ಲ. ಈಗ ಬಹಳಷ್ಟು ಅವ್ಯವಹಾರ ಇಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ ಹೊರಗಿದ್ದು SDA ಬಯೋಮೆಟ್ರಿಕ್ ಮಾಡ್ಕೊಂಡಿರ್ತಾವೆ. 2018ರದ್ದು 21 ತನಕ ಅವರು SDA ಬಯೋಮೆಟ್ರಿಕ್ ಕೊಡ್ತಾರೆ. ಸರ್ಕಾರಿ ಹುದ್ದೆ ಯಾರು ದುರುಪಯೋಗ ಮಾಡ್ಕೊಂಡು ಶ್ರೀಧರ್ ಎಂಬ PDO ಅವರು 2018ರಿಂದ 1/2/2022ವರೆಗೆ ಬಂದಾರ. ಎಲ್ಲ ದೂರು ಕೊಟ್ಟಿನಾಗ ಯಾವುದೇ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಮತ್ತು ಪಂಚಾಯತ್ ರಾಜ್ ಮಿನಿಸ್ಟರ್ ಯಾವುದೇ ಇವ್ರ ಮೇಲೆ ಕ್ರಮ ಕೈಗೊಳ್ಳಿಲ್ಲ. ನಾವು 1 ವರ್ಷ ಕೆಳಗೆ ನಾವು ಲೋಕಾಯುಕ್ತ ಸಬ್ಮಿಟ್ ಮಾಡಿದ್ವಿ. ಲೋಕಾಯುಕ್ತ ದೂರು ಸಬ್ಮಿಟ್ ಮಾಡಿದಾಗ ಲೋಕಾಯುಕ್ತರು ಏನು ಮಾಡಿದ್ರು, ಎಲ್ಲ ಡಾಕ್ಯುಮೆಂಟ್ಸ್ ಕುಲಕ್ಷವಾಗಿ ಚೆಕ್ ಮಾಡಿದಾಗ 17A ಅಂತಂದು ಆ್ಯಕ್ಟ್ ಪ್ರಕಾರ ಒಂದು ಕೇಸ್ ಮಾಡಿದ್ರು. 17A ಮೇಲೆ ಲೋಕಾಯುಕ್ತ ಕೇಸ್ ಮಾಡಿದ್ರೆ ಅದು ಬೆಂಗಳೂರಿಗೆ ರೆಫರ್ ಆಯಿತು. ಬೆಂಗಳೂರಿಂದ ಕಮಿಷನರ್ ಆಫೀಸ್ದಾಗ 5 ತಿಂಗಳು ಸ್ಟಾಪ್ ಮಾಡಿದ್ರು. ಅಂದ್ರೆ ಪ್ರಭಾವಿ ವ್ಯಕ್ತಿ ಇದ್ರ ಕಡೆ ನಾನು ಹೀಗೆ ಹೋರಾಟ ಮಾಡ್ತಾ ಅಲ್ಲಿನೂ ಕಮಿಷನರ್ಗೆ ಮಾತಾಡಿ ಯಾಕೆ ಇದು ಮಾಡ್ತೀನಿ ಅಂತ ಅಂದ್ಬೇಕು. ಮತ್ತು ಲೋಕಾಯುಕ್ತ ನಮ್ದು IG ಅವರು, SP ಅವರು, ನಮ್ಮ ಸರ್ಕಲ್ ಅವರು ಎಲ್ಲರೂ ಇದರ ಕೇಸ್ಗಳು ಒಳ್ಳೆ ಕೇಸ್ ಅದ, ಭಾಳಷ್ಟು ಅವ್ಯವಹಾರ ಆಗಿದೆ, ಎಲ್ಲ ದಾಖಲಾತಿಗಳು ಯಾಕೆ ಈ ಥರ ಮಾಡೋದಿಲ್ಲ ಅಂತ ತಿಳ್ಕೊಂಡು ಅವ್ರನ್ನೂ ಇದು ಮಾಡಿ ನನಗಿದು ಹೋರಾಟ ಮಾಡ್ಬೇಕು, ನನಗೆ ಜಯ ಸಿಗುತ್ತೆ. ಅದು ಮೊನ್ನೆ 10 ತಾರೀಕಿಗೆ FIR ಐತ್ರಿ ಲೋಕಾಯುಕ್ತ FIR ಕಾಪಿನೂ ತಂದೆ ಎಲ್ಲರೂ ಕೊಡ್ತೀನಿ. FIR ಕಾಪಿ ನಾನೇ FIR ಮಾಡಿದ್ದೆ. SP ಅವರು ಲೋಕಾಯುಕ್ತ SP ಗುಲ್ಬರ್ಗ ಅವ್ರು ಬಂದು FIR ಕಾಪಿ ಅವ್ರು ಮಾಡಿದ್ರು. ಮತ್ತು ನಿನ್ನ ಕೊಟ್ಟರು ಅದರದ್ದು ಕಾನೂನು ಚೌಕಟ್ಟನ್ನ ಏನೇನು ಕೆಲಸ ಮಾಡಬೇಕು ಅಂತ ಅವ್ರಿಗೆ ಹೇಳಿದ್ದು ಇದು ಮಾಡಬೇಕು ಅಂದರೆ ಈಗ PDF ಫಾರ್ ಅಂದರೆ ಇದ್ರಾಗ ಎಲ್ಲ ಏನದ ಅವ್ಯವಹಾರ ಅಂದ್ರೆ ಇಬ್ಬರೇ ವ್ಯಕ್ತಿ ಅವ್ಯವಹಾರ ಮಾಡ್ಯಾರ ಸರ್. ಇಬ್ಬರು ವ್ಯಕ್ತಿ ಅಂದ್ರೆ PDO ಶ್ರೀಧರ್ ಅವರು, ಸಂತೋಷ್ ಕುಮಾರ್ ರಾಮಶೆಟ್ಟಿ ಮಾಮನಕೇರಿ ಸಿಂಪಲ್ ಏರಿಯಾ ಸದಸ್ಯರು. ಇವ್ರು 2017 ಹಿಡಿದು ಯಾರು ಮೆಂಬರ್ ಇದ್ದಿಲ್ಲ ಏನಿದ್ದಿಲ್ಲ, PDO ಸರಿ ದೋಸ್ತರಿಯಾಗಿ ಅವ್ರು ಕಾಂಟ್ರಾಕ್ಟ್ ಲೈಸೆನ್ಸ್ ಮಾಡ್ಕೊಂಡ್ರು. SDA ಬಯೋಮೆಟ್ರಿಕ್ ಮಾಡ್ಕೊಂಡ್ರು ಸಂತೋಷ್ ಅವರು. SDA ಬಯೋಮೆಟ್ರಿಕ್ ಕೊಡ್ಲಾಕ ಬರೋದ್ರಿ ಅದನ್ನ ತನಿಖೆ ಮಾಡುತ್ತಾ RDPRಗೆ ಲೆಟರ್ ಬರ್ತಿದ್ದ, ತಾಲೂಕು ಪಂಚಾಯತ್ ಲೆಟರ್ ಕಳಿಸಿದ CO ಅವರು ಅದ್ರ ಕುಲಂಕಷ ತನಿಖೆ ಮಾಡಬೇಕಂದ್ರೆ ಇಲ್ಲಿವರೆಗೆ ತನಿಖೆ ಮಾಡಿಲ್ಲ. ನಾನು RDPR ಕಳಿಸಿದಾಗ ಅವ್ರು ಬಯೋಮೆಟ್ರಿಕ್ ತಮ್ಮದು ಯಾರ್ಯಾರು PDO ಸೆಕ್ರೆಟರಿ ಎಲ್ಲ ಅವ್ರದ್ದು ಡಿಟೇಲ್ ಮಾಹಿತಿಯಾಗಿ ಬಂದಿದ್ರಿ. ಡಿಟೇಲ್ ಮಾಹಿತಿ ಅಂದ್ರೆ ಆ ಟೈಮ್ನಾಗ ಯಾರ್ಯಾರಿದ್ರು PDO ಸೆಕ್ರೆಟರಿ ಅದರ ಫೋನ್ ಬಂದಿರಿ. ಆ ಫೋನ್ ನಂಬರ್ನು ಇದು ಅದ ಸರ್. ಫೋನ್ ನಂಬರು ಆ ಆಫೀಸರಿಗೆ ಸಂಬಂಧ ಇಲ್ಲ. ಈ ಸಂತೋಷ್ ಕುಮಾರ್ ಅವ್ರದ್ದೇ ಫೋನ್ ನಂಬರ್.
ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ನ 15ನೇ ಘಟಿಕೋತ್ಸವವನ್ನು ಫೆಬ್ರವರಿ 27ರಂದು ಬೆಳಗ್ಗೆ 10 ಗಂಟೆಗೆ ವಿಶ್ವವಿದ್ಯಾಲಯದ ಆಡಿಟೋರಿಯಂ ನಂದಿನಗರ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಕೆಸಿ ವೀರಣ್ಣ ಹೇಳಿದರು. ಅವರು ಗುರುವಾರ ನಗರದ ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಡಳಿತ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ರಾಜ್ಯಪಾಲರು ಹಾಗೂ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಅವರು 15ನೇ ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಿದ್ದಾರೆ. ಅತಿಥಿಗಳಾಗಿ ಪಶು ಸಂಗೋಪನೆ ಮತ್ತು ರೇಷ್ಮೆ ಸಚಿವರು ಹಾಗೂ ವಿಶ್ವವಿದ್ಯಾಲಯದ ಸಹ ಕುಲಪತಿಗಳಾದ ಕೆ ವೆಂಕಟೇಶ್, ಮುಖ್ಯ ಅತಿಥಿಗಳಾಗಿ ಇಕ್ರಾಸೆಟ್ ಹೈದರಾಬಾದ್ನ ಮಹಾನಿರ್ದೇಶಕ ಡಾಕ್ಟರ್ ಹಿಮಾಂಶು ಪಾಠಕ್ ಭಾಗವಹಿಸಲಿದ್ದಾರೆ. ಘಟಿಕೋತ್ಸವದಲ್ಲಿ ಒಟ್ಟು 576 ವಿದ್ಯಾರ್ಥಿಗಳಿಗೆ ಪದವಿಯನ್ನು ಪ್ರದಾನ ಮಾಡಲಾಗುತ್ತಿದ್ದು, ಇದರಲ್ಲಿ 455 ಸ್ನಾತಕ ಪದವೀಧರರು, 107 ಸ್ನಾತಕೋತ್ತರ ಹಾಗೂ 14 ಡಾಕ್ಟರೇಟ್ ಪದವೀಧರರು ಸೇರಿದ್ದಾರೆ. ಘಟಿಕೋತ್ಸವದ ದಿನದಂದು 94 ಪದವೀಧರರು ಉಪಸ್ಥಿತರಾಗಿ ಪದವಿ ಪಡೆಯುತ್ತಿದ್ದಾರೆ. ಅದೇ ರೀತಿ ಒಟ್ಟು 34 ಪ್ರತಿಭಾನ್ವಿತ ಸ್ನಾತಕ, ಸ್ನಾತಕೋತ್ತರ ಮತ್ತು ಡಾಕ್ಟರೇಟ್ ಪದವೀಧರರಿಗೆ ಚಿನ್ನದ ಪದಕಗಳನ್ನು ನೀಡಿ ಗೌರವಿಸಲಾಗುತ್ತದೆ. ಅದರಲ್ಲಿ 21 ವಿಶ್ವವಿದ್ಯಾಲಯದ ಪದಕಗಳು ಮತ್ತು 60 ಪ್ರಾಯೋಜಿತ ಚಿನ್ನದ ಪದಕಗಳಾಗಿವೆ ಎಂದು ಹೇಳಿದರು. ನಮ್ಮ ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ 15ನೇ ಘಟಿಕೋತ್ಸವವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಘಟಿಕೋತ್ಸವಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ರಾಜ್ಯಪಾಲರು ಹಾಗೂ ಈ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು ಆಗಿರತಕ್ಕಂಥ ಸನ್ಮಾನ್ಯ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಜಿ ಅವರು ಅಧ್ಯಕ್ಷತೆಯನ್ನು ವಹಿಸಿ ಈ ಒಂದು ಘಟಿಕೋತ್ಸವದಲ್ಲಿ ಪದವಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಾಗಿದ್ದಂಥ ಸನ್ಮಾನ್ಯ ಶ್ರೀ ಕೆ ವೆಂಕಟೇಶ್ ಅವರು ಮುಖ್ಯ ಅತಿಥಿಗಳ ರೂಪದಲ್ಲಿ ಭಾಗವಹಿಸಲಿದ್ದಾರೆ. ಇನ್ನು ಮುಖ್ಯವಾಗಿ ಈ ಒಂದು ಘಟಿಕೋತ್ಸವ ಭಾಷಣವನ್ನು ಮಾಡಲಿಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಹಿಂದೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚಿನ DG ಆಗಿದ್ದವರು, ಈಗ ಇಕ್ರಿಸೈಟ್ನ ಡೈರೆಕ್ಟರ್ ಜನರಲ್ ಆಗಿರ್ತಕ್ಕಂಥ ಶ್ರೀಯುತ ನಮ್ಮ ಡಾಕ್ಟರ್ ಹಿಮಾಂಶು ಪಾಠಕ್ ಇವರು 15ನೇ ಘಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ಘಟಿಕೋತ್ಸವ ಭಾಷಣವನ್ನು ಮಂಡಿಸಲಿದ್ದಾರೆ. ಈ ಘಟಿಕೋತ್ಸವದಲ್ಲಿ ಸುಮಾರು 576 ವಿದ್ಯಾರ್ಥಿಗಳಿಗೆ ನಾವು ಪದವಿಯನ್ನು ಪ್ರಮಾಣ ಮಾಡ್ತಾ ಇದ್ದೀವಿ. ಇದರಲ್ಲಿ 455 ಸ್ನಾತಕ ಪದವೀಧರರು, 107 ಸ್ನಾತಕೋತ್ತರ ಪದವೀಧರರು ಹಾಗೂ 14 ಡಾಕ್ಟರೇಟ್ ಪದವಿಯನ್ನು ಪಡೆಯಲಿದ್ದಾರೆ. ಇದರಲ್ಲಿ ಈ ಘಟಿಕೋತ್ಸವದಲ್ಲಿ 34 ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಾವು ಗೋಲ್ಡ್ ಮೆಡಲ್ಗಳನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ಸ್ನಾತಕೋತ್ತರ ಇದೆ, ಡಾಕ್ಟರ್ ಇದೆ, ಸ್ನಾತಕ ಇದೆ. 21 ವಿಶ್ವವಿದ್ಯಾಲಯದ ಪದಕಗಳಿದ್ದಾವೆ, 60 ಪ್ರಾಯೋಜಿತ ಚಿನ್ನದ ಪದಕಗಳಿದ್ದಾವೆ. ಮೊದಲದಾಗಿ ಸ್ನಾತಕ ಪದವಿ 23-24ನೇ ಸಾಲಿನಲ್ಲಿ ಬಂದಾಗ BVSc ಮತ್ತು AH ಪದವಿಯಲ್ಲಿ ಸ್ನಾತಕ ಪದವಿಯಲ್ಲಿ ಶಿವಮೊಗ್ಗ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಖುಷಿಯವರು ಅತಿ ಹೆಚ್ಚು ಅಂದರೆ 16 ಚಿನ್ನದ ಪದಕಗಳನ್ನು ಪಡೆಯಲಿದ್ದಾರೆ. ಮತ್ತೆ ನಮ್ಮ ಈ ಮಹಾವಿದ್ಯಾಲಯ ಬೀದರ್ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಶ್ರೀಯುತ ದೇವರಾಜರವರು 4 ಚಿನ್ನದ ಪದಕಗಳನ್ನು ಪಡೆಯಲಿದ್ದಾರೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.